ಹಳ್ಳಿಗಾಡಿನಲ್ಲಿ ವಲಸೆ ಹೋಗುತ್ತೆ, ಅವ್ರ ಊರಿನಲ್ಲೇ ಕೆಲಸ ಸಿಗ್ತದೆ, ಉದ್ಯೋಗ ಸಿಗ್ತದೆ. ಸಣ್ಣ ರೈತರು, ಮಹಿಳೆಯರು ಎಷ್ಟು ಜನ ಗೊತ್ತಾ? 53% ಮಹಿಳೆಯರಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು 28% ಇದ್ದಾರೆ. 17% ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ವರ್ಗ. ಇವ್ರು ಇರ್ತಕ್ಕಂಥದ್ದು ಇವರಿಗೆ 100 ದಿನ ಕೆಲಸ ಕೊಡ್ತೀವಿ ಅಂತಂದ್ರೆ ಈಗೇನು ಅಪಪ್ರಚಾರ ಮಾಡ್ತಾರೆ ಬಿಜೆಪಿ ಅವರು ಅಂತಂದ್ರೆ ನಾವು 125 ದಿನ ಕೊಡ್ತೀವಿ. ಆ 125 ದಿನದಲ್ಲಿ ನಾವು 50 ದಿನ ಕೊಡಲೇಬೇಕು. ಯಾಕಂತಂದ್ರೆ ಅವ್ರು 25 ದಿನ ಕೊಡೋದು. ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ವೇತನವನ್ನು ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಕಾನೂನನ್ನು ಮಾಡಿತ್ತು. ಅದನ್ನ ಕಾನೂನು ಮನ್ರೇಗಾ ಕಾಯ್ದೆಯಲ್ಲಿ 100 ವೇತನ ಕೊಡ್ತಕ್ಕಂಥದ್ದಿತ್ತು. ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ರಾಜ್ಯ ಸರ್ಕಾರದ ಮೇಲೆ ಹೊರೆಯಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. EBG ರಾಮ್ಜಿ ಕಾಯ್ದೆ ಅಡಿಯಲ್ಲಿ 40% ರಾಜ್ಯ ಸರ್ಕಾರ ಕೊಡಬೇಕು, 60% ಮಾತ್ರ ಕೇಂದ್ರ ಕೊಡೋದು. ರಾಜ್ಯಗಳ ಮೇಲೆ ಹೊರೆ ಹಾಕ್ತಕ್ಕಂಥ ಹಣಕಾಸಿನ ಹೊರೆ ಹಾಕತಕ್ಕಂಥ ಕೆಲಸವನ್ನ ಈ ಕಾಯ್ದೆ ಮಾಡ್ತಾ ಇದೆ. ಜೊತೆಗೆ ಕೃಷಿ ಚಟುವಟಿಕೆ ಸಂದರ್ಭದಲ್ಲಿ 60 ದಿನ ಕೆಲಸ ಕೊಡಲ್ಲ, 60 ದಿನ ಕೆಲಸ ಕೊಡಲ್ಲ. ನಿಮ್ಮ ಒಪ್ಪಿಗೆ ಇದಕ್ಕೆ? ಒಪ್ಪಿಗೆ ಇಲ್ಲ ಹೇಳ್ರಿ, ನಿಮ್ಮ ಒಪ್ಪಿಗೆ ಇದೆಯಾ? ಇದು ಒಪ್ಪಿಗೆ ಇಲ್ಲ ಅಂತಂದ್ರೆ 15 ತಿಂಗಳು ಕೆಲಸ ಕೊಡೋದು, 12 ತಿಂಗಳು ಕೆಲಸ ಕೊಡಲ್ಲ. ಇದನ್ನ ನಾವು ತೀವ್ರವಾಗಿ ವಿರೋಧವನ್ನು ಮಾಡ್ತೇವೆ. ನೀವು ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅಲ್ವಾ? ಇರ್ತೀರಿ ಅಲ್ವಾ? ಇದು ಅನ್ಯಾಯ ಅಲ್ವಾ? ಅದಕ್ಕೆ ಇವತ್ತು ಏನು ಶಂಕುಸ್ಥಾಪನೆ ಮಾಡಿದ್ದೀವಿ 200 ಕೋಟಿ ರೂಪಾಯಿಗೆ ಬೆಣ್ಣೆಹಳ್ಳಕ್ಕೆ, ಇದನ್ನು ಕೂಡಲೇ ಕೆಲಸ ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೆಲವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಆದಷ್ಟು ಜಾಗ್ರತೆ. ಯಾಕಂತಂದ್ರೆ ನಾವು ಈ ಜನರಿಗೆ ಬೆಳೆ ಹಾನಿ ಆಗ್ತಕ್ಕಂಥದ್ದು, ಮನೆಗಳಿಗೆ ನೀರು ಬಿಡ್ತಕ್ಕಂಥದ್ದು, ತಡೆಗೋಡೆ ಇರ್ತಕ್ಕಂಥದ್ದು, ಜೊತೆಗೆ 7 ಸೇತುವೆಗಳನ್ನು ಕೂಡ ಕಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಈ ಬೆಣ್ಣೆಹಳ್ಳದಿಂದ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಸಮಯ ಆಗಿದೆ. ಮಾಡೋದಪ್ಪ ಹಳ್ಳಿ ಬೇಲಿನಲ್ಲಿ ನೀರಾವರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಬಜೆಟ್ನಲ್ಲಿ ಪರಿಶೀಲನೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಹಳ ಗೌರ್ಮೆಂಟ್ ಇದರಿಂದ ಬಹಳ ಪ್ರಮುಖವಾಗಿ ತಿಳಿದಿದ್ದಾರೆ. 3 ಬಾರಿ ಹೇಳಿದ್ದಾರೆ. ಈ ವರ್ಷಕ್ಕಿಂತ ನಿಮಗೆ 20,000 ಕೋಟಿ ಕೇಂದ್ರದಿಂದ ಬರಬೇಕಾದಂತ ಹಣ ಬರಲಿಲ್ಲ. ನಮಗೆ GST ಕಡಿಮೆ ಮಾಡಿಬಿಟ್ಟು 2017ರಲ್ಲಿ GST ಜಾರಿ ಬಂತು. 2017ರಲ್ಲಿ ಆಮೇಲೆ 25ರಲ್ಲಿ ಕಡಿಮೆ ಮಾಡಿದ್ರು. ಈ 8 ವರ್ಷಗಳ ಕಾಲ GST ಎಲ್ಲ ಘೋಷಿಸಿಕೊಂಡು ಈಗ ನಿಲ್ಲಿಸಿದ್ದೀವಿ ಅಂತ ಹೇಳ್ತಾರೆ. ಇದು ಬಿಜೆಪಿ ಅವರಿದ್ದಾರಲ್ಲ, ಬಹಳ
ಅದರಿಂದ ಇವರನ್ನ ಯಾವ ಕಾರಣಕ್ಕೂ ಕೂಡ ನಂಬಬೇಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಫೋನ್ ಅವರಿಗೆ ಧನ್ಯವಾದಗಳನ್ನು ಹೇಳಿ